Good morning, students. Myself, Dr. L. Manju Bhargavi, Assistant Professor, Government First Grade College, Madhugiri. Today, we are going to deal in the session number 9, Functions of Financial Market. The subject is Commerce and the paper is Indian Financial System, Semester 4, and the program BCom. BCom students, 4th semester of Tumkur University. In this session, we will be talking about functions of financial market. ಫೈನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ಸೆಷನ್ 7, 8 ಹಾಗೂ ಇಂಟ್ರೊಡಕ್ಷನ್ ಸೆಷನ್ಸಲ್ಲಿ ಕೂಡ ನಾವು ಸಾಕಷ್ಟು ಇನ್ಫಾರ್ಮೇಷನ್ನ ಆಲ್ರೆಡಿ ನೋಡಿದ್ದೀವಿ. ಸೊ ವಿಲ್ ಸಿ ಇನ್ ಪರ್ಟಿಕ್ಯುಲರ್ ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. The objective of the learning is to familiarize the students with the concept of financial functions of financial market, and the session outcome, the students will be able to understand the concept of functions of financial market. Let's have the introduction. A financial market refers to a marketplace where creation and trading of financial assets. ಫೈನಾನ್ಷಿಯಲ್ ಅಸೆಟ್ಸ್ನ ಮಾರಾಟ ಮಾಡೋದು ಹಾಗೆ ಫೈನಾನ್ಷಿಯಲ್ ಅಸೆಟ್ಸ್ನ ಕೂಡ ಕ್ರಿಯೇಟ್ ಮಾಡ್ತಾರೆ ಈ ಒಂದು ಫೈನಾನ್ಷಿಯಲ್ ಮಾರ್ಕೆಟಲ್ಲಿ, ಸಚ್ ಆಸ್ ಶೇರ್ಸ್, ಡೆಬಿಂಚರ್ಸ್, ಹಾಗೆ ಬಾಂಡ್ ಮತ್ತು ಡಿರೈವೇಟಿವ್ಸ್, ಕರೆನ್ಸೀಸ್ ಎಟ್ಸೆಟ್ರಾ. ಈ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಕೂಡ, ಈ ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ಸ್ನ, ಫೈನಾನ್ಷಿಯಲ್ ಅಸೆಟ್ಸ್ನ ಕೂಡ ಈ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಕ್ರಿಯೇಟ್ ಮಾಡ್ತಾರೆ. ಹಾಗೆ ಇಟ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ಅಲೋಕೇಟಿಂಗ್ ಲಿಮಿಟೆಡ್ ರಿಸೋರ್ಸಸ್ ಇನ್ ದ ಕಂಟ್ರೀಸ್ ಎಕಾನಮಿ. ನಮ್ಮ ರಿಸೋರ್ಸಸ್ ತುಂಬ ಲಿಮಿಟೆಡ್ ಇರ್ತವೆ, ಸ್ಕೇರ್ ಇರ್ತವೆ. ಈ ಒಂದು ಲಿಮಿಟೆಡ್ ರಿಸೋರ್ಸ್ನ ಯಾವ ರೀತಿ ನಾವು ಅಲೋಕೇಟ್ ಮಾಡ್ತೀವಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಅವರ್ ಕಂಟ್ರಿ, ಫಾರ್ ದ ಡೆವಲಪ್ಮೆಂಟ್ ಆಫ್ ಅವರ್ ಎಕನಾಮಿ. ಸೊ ಹಾಗೆ financial market is a market in which people and entities can trade financial securities. ಇಂಡಿವಿಜುವಲ್ ಮತ್ತು ಅದೇ ರೀತಿ ಬಿಸ್ನೆಸ್ ಎಂಟಿಟೀಸ್, ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಅಥವಾ ಕಂಪನೀಸ್ ಕೂಡ ಮಾರಾಟ ಮಾಡ್ಬೋದು. ಕಮೋಡಿಟೀಸ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಸ್ಟಾಕ್ ಅಟ್ ಲೋ ಟ್ರಾನ್ಸಾಕ್ಷನ್ ಕಾಸ್ಟ್ ಆ್ಯಂಡ್ ಅಟ್ ಪ್ರೈಸಸ್ ದಟ್ ರಿಫ್ಲೆಕ್ಟ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಈ ಒಂದು ಸೆಕ್ಯೂರಿಟೀಸ್ ಪ್ರೈಸ್ ಹೇಗೆ ಡಿಟರ್ಮಿನ್ ಆಗುತ್ತಂದರೆ ಡಿಪೆಂಡಿಂಗ್ ಅಪಾನ್ ದ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಸೆಕ್ಯೂರಿಟೀಸ್ ಇನ್ಕ್ಲೂಡ್ ಸ್ಟಾಕ್, ಬಾಂಡ್ಗಳು, ಹಾಗೆ ಕಮೋಡಿಟೀಸ್ ಇನ್ಕ್ಲೂಡ್ಸ್ ಪ್ರೆಷಿಯಸ್ ಮೆಟಲ್ಸ್ ಆರ್ ಅಗ್ರಿಕಲ್ಚರಲ್ ಗೂಡ್ಸ್. ಸೊ ದೇರ್ ಆರ್ ಬೋತ್ ಜನರಲ್ ಮಾರ್ಕೆಟ್ ಆ್ಯಂಡ್ ಸ್ಪೆಷಲೈಸ್ಡ್ ಮಾರ್ಕೆಟ್. Market work by placing many interested buyers and sellers including households. ಈ ಮಾರ್ಕೆಟಲ್ಲಿ ತುಂಬ ಬೇರೆ ಬೇರೆ ರೀತಿ ಬೈಯರ್ಸ್ ಇರ್ತಾರೆ, ಸೆಲ್ಲರ್ಸ್ ಇರ್ತಾರೆ. ಸೊ ದೇ ವಿಲ್ ಬಿ ಸೋ ಮೆನಿ ಪೀಪಲ್ ಇನ್ಕ್ಲೂಡಿಂಗ್ ಹೌಸ್ಹೋಲ್ಡ್ ಫರ್ಮ್ ಕೂಡ, ಹಾಗೆ ಫರ್ಮ್ಸ್ ಆ್ಯಂಡ್ ಗವರ್ನಮೆಂಟ್ ಏಜೆನ್ಸೀಸ್ ಕೂಡ ಇಲ್ಲಿ ಈ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಪ್ರೆಸೆಂಟ್ ಇರ್ತಾರೆ in one place, thus making it easier for them to find each other. ಸೊ ಇಬ್ಬರು ಕೂಡ ಈಸಿಯಾಗಿ ಮೀಟ್ ಆಗ್ಬೋದು. ಲೈಕ್ ದ ಬಯರ್ ಆ್ಯಂಡ್ ಸೆಲ್ಲರ್ಸ್ ಮೀಟ್ ಇನ್ ದ ಮಾರ್ಕೆಟ್, ಇಲ್ಲಿ ಕೂಡ ಲೆಂಡರ್, ಬಾರೋವರ್ಸ್, ಇನ್ವೆಸ್ಟರ್ಸ್ ಎಲ್ಲ ಈಸಿಯಾಗಿ ಮೀಟ್ ಆಗ್ಬೋದು ಈ ಒಂದು ಫೈನಾನ್ಷಿಯಲ್ ಮಾರ್ಕೆಟಲ್ಲಿ. ಮೀನಿಂಗ್, ಈಗ ಫೈನಾನ್ಷಿಯಲ್ ಮಾರ್ಕೆಟ್ ಮೀನಿಂಗ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀರಿ, ಬಟ್ ಸ್ಟಿಲ್ ವಿ ವಿಲ್ ಸಿ ಒನ್ಸ್ ಅಗೇನ್. ಎ ಫೈನಾನ್ಷಿಯಲ್ ಮಾರ್ಕೆಟ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ದ ಮಾರ್ಕೆಟ್ in which financial assets are created or transferred. It acts as an intermediary between the savers and investors by mobilizing funds between them. ಈ ಫೈನಾನ್ಷಿಯಲ್ ಮಾರ್ಕೆಟ್ ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡೋದು, ಫೈನಾನ್ಷಿಯಲ್ ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡೋದ್ರ ಜೊತೆಗೆ ಫೈನಾನ್ಷಿಯಲ್ ಅಸೆಟ್ಸ್ನ ಕ್ರಿಯೇಟ್ ಕೂಡ ಮಾಡ್ತಾರೆ. ಅದೇ ರೀತಿ ಒಂದು ಸೇವರ್ಸ್ಗೂ ಮತ್ತು ಇನ್ವೆಸ್ಟರ್ಸ್ ಮಧ್ಯ ಇಟ್ ವಿಲ್ ಆ್ಯಕ್ಟ್ ಆಸ್ ಅ ಮೀಡಿಯೇಟ್, ಅಂದರೆ ಒಂದು ಏಜೆಂಟ್ ಥರ. ಲೈಕ್ ಇಟ್ ಬಿಲ್ಡ್ಸ್ ದ ಬ್ರಿಡ್ಜ್ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್. ಇನ್ ಅದರ್ ವರ್ಡ್ ಹೇಳೋದಾದರೆ ಈ ಇಬ್ಬರ ಮಧ್ಯೆ ಒಂದು ಲಿಂಕನ್ನು ಪ್ರೊವೈಡ್ ಮಾಡುತ್ತೆ. ಯಾವ ರೀತಿ ಅಂದರೆ ಬೈ ಮೊಬಿಲೈಸಿಂಗ್ ಫಂಡ್ಸ್, ಅಂದರೆ ಇವ್ರ ಕಡೆಯಿಂದ ಫಂಡ್ಸ್ನ ಮೂವ್ ಮಾಡೋದ್ರ ಮೂಲಕ ಬಿಟ್ವೀನ್ ದ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್. ಕಾಂಪೊನೆಂಟ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಈ ಫೈನಾನ್ಷಿಯಲ್ ಮಾರ್ಕೆಟ್ ಕಾಂಪೊನೆಂಟ್ಸ್ ಮುಖ್ಯವಾಗಿ ಯಾವ ರೀತಿ ಕ್ಲಾಸಿಫೈ ಆಗಿರುತ್ತೆ ಅಂತಂದರೆ ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್.
ಮನಿ ಮಾರ್ಕೆಟು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಸಪ್ರೇಟಾಗಿ ಡಿವೈಡ್ ಆಗಿರುತ್ತೆ. ಈ ಒಂದು ಫಸ್ಟ್ ಮನಿ ಮಾರ್ಕೆಟ್ ನೋಡೋಣ. ಈಗ ಮನಿ ಮಾರ್ಕೆಟ್ ಅಂದರೆ ಲಾಟ್ಸ್ ಆಫ್ ಟ್ರೇಡ್ಸ್ ವಿಲ್ ಬಿ ದೇರ್. ಅಲ್ಲಿ ಕಾಲ್ ಮನಿ ಮಾರ್ಕೆಟ್ ಇರುತ್ತೆ, ಟ್ರೆಷರಿ ಬಿಲ್ಸ್ ಇರುತ್ತೆ, ಕಮರ್ಷಿಯಲ್ ಪೇಪರ್ಸ್ ಇರುತ್ತೆ, ಸರ್ಟಿಫಿಕೇಟ್ ಡಿಪಾಸಿಟರ್ಸ್ ಇರ್ತವೆ, ಅದೇ ರೀತಿ ರೀಪರ್ಚೇಸ್ ಅಗ್ರಿಮೆಂಟ್ ಇರ್ತವೆ, ರಿಸರ್ವ್ ರಿಪೋಸ್ ಇರ್ತವೆ, ಕಮರ್ಷಿಯಲ್ ಬಿಲ್ ಮಾರ್ಕೆಟ್ ಅಂತ ಇರ್ತವೆ, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ ಇರ್ತವೆ, ಇಂಟರ್ ಕಾರ್ಪೊರೇಟ್ ಡಿಪಾಸಿಟ್ಸ್. ಇವೆಲ್ಲ ಕೂಡ ನಾವು ಮನಿ ಮಾರ್ಕೆಟಲ್ಲಿ ಮತ್ತೆ ಸ್ಟಡಿ ಮಾಡೋಣ ಫ್ಯೂಚರಲ್ಲಿ. ಐ ಆಮ್ ಜಸ್ಟ್ ಗಿವಿಂಗ್ ದ ಇಂಟ್ರೊಡಕ್ಷನ್ ವಾಟ್ ದಿಸ್ ಮನಿ ಮಾರ್ಕೆಟ್ ಕಂಟೇನ್ಸ್. ಎರಡನೇದಾಗಿ ಕ್ಯಾಪಿಟಲ್ ಮಾರ್ಕೆಟ್. ಈ ಕ್ಯಾಪಿಟಲ್ ಮಾರ್ಕೆಟು ಫರ್ದರ್ ಕ್ಲಾಸಿಫೈ ಆಗುತ್ತೆ. ಯಾವ ರೀತಿ ಅಂದರೆ ಪ್ರೈಮರಿ ಮಾರ್ಕೆಟು ಮತ್ತು ಸೆಕೆಂಡ್ರಿ ಮಾರ್ಕೆಟ್ ಅಂತ. ಈಗ ಪ್ರೈಮರಿ ಮಾರ್ಕೆಟ್ ಅಂದರೆ ಜನರಲಿ ನ್ಯೂ ಇಶ್ಯೂ ಮಾರ್ಕೆಟ್ ಅಂತ ಕೂಡ ಕರಿತೀವಿ. ಹೊಸದಾಗಿ ಫ್ರೆಶ್ ಇಶ್ಯೂ ಮಾಡ್ತಾರೆ ಶೇರ್ಸ್ ಇಲ್ಲಿ. ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಪ್ರೈಮರಿ ಮಾರ್ಕೆಟಲ್ಲಿ ಇಶ್ಯೂ ಆಗಿರೋಂಥ ಸೆಕ್ಯೂರಿಟೀಸ್ನ ಇಲ್ಲಿ ಮಾರಾಟ ಮಾಡ್ತಾರೆ. ಸೆಲ್ಲಿಂಗ್ ಬೈಯಿಂಗ್ ವಿಲ್ ಹ್ಯಾಪನ್ಸ್ ಇನ್ ದ ಸೆಕೆಂಡ್ರಿ ಮಾರ್ಕೆಟ್. ಈ ಪ್ರೈಮರಿ ಮಾರ್ಕೆಟಲ್ಲಿ ಮೇಯ್ನ್ ಪಬ್ಲಿಕ್ ಇಶ್ಯೂಸ್ ಯಾವ್ಯಾವ ಅಂದರೆ IPO, FPO, ರೈಟ್ ಇಶ್ಯೂ, ಪ್ರಿಫರೆನ್ಷಿಯಲ್ ಇಶ್ಯೂ. ಇದೆಲ್ಲ ನಾವು ಮತ್ತೆ ಡೀಟೇಲಾಗಿ ಓದೋಣ ಪ್ರೈಮರಿ ಮಾರ್ಕೆಟ್ ಓದಬೇಕಾದ್ರೆ. ಈ ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ಸ್ಟಾಕ್ ಎಕ್ಸ್ಚೇಂಜ್, BSE, NSE, NYSE, ISE, NASDAQ ಇವೆಲ್ಲ ಕೂಡ ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ಸ್ಟಾಕ್ ಎಕ್ಸ್ಚೇಂಜ್. ಇಲ್ಲಿ ಎಲ್ಲ ಕಂಪನೀಸು ಅವರ ಶೇರ್ಸ್ನ ರಿಜಿಸ್ಟರ್ ಮಾಡಿರ್ತಾರೆ. ಸೊ ನಾವು ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಇನ್ನೂ ಓದೋಣ ಫರ್ದರ್ ಡೀಟೇಲಾಗಿ. ಹಾಗೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆ್ಯಂಡ್ ದೆನ್ ಕ್ರೆಡಿಟ್ ಮಾರ್ಕೆಟ್ ಇವೆಲ್ಲ ಕೂಡ ಕ್ಲಾಸಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ಬೋದು. ಈಗೊಂದು ಮನಿ ಮಾರ್ಕೆಟ್ ಡೆಫಿನೇಷನ್ ನೋಡೋಣ. According to Geoffrey, he says, money market is the collective name to the various firms and institutions that in the various grades near money. According to the OECD glossary of statistical terms ಹೇಳುತ್ತೆ, a money market is a market where debts securities issued with maturities of one or other. ಸೊ ಈ ಎರಡು ಡೆಫಿನೇಷನ್ನು ಒಂದೇ ಮೀನಿಂಗ್ ಏನು ಹೇಳ್ತಿದೆ. ಫಸ್ಟ್ ಏನು ಹೇಳ್ತಾರೆ, ಮನಿ ಮಾರ್ಕೆಟ್ನ ಕಲೆಕ್ಟಿವ್ ನೇಮ್ ಅಂತ ಕೂಡ ಕರಿತೀವಿ. ಇಟ್ ಈಸ್ ಅ ಮನಿ ಮಾರ್ಕೆಟ್ ಈಸ್ ಅ ಕಲೆಕ್ಟಿವ್ ನೇಮ್ ಟು ದ ವೇರಿಯಸ್ ಫರ್ಮ್ಸ್ಗೂ ಮತ್ತು ಇನ್ಸ್ಟಿಟ್ಯೂಷನ್ಸ್ಗೂ ಎಲ್ಲಕ್ಕೂ ಕೂಡ ಒಂದು ಕಲೆಕ್ಟಿವ್ ನೇಮ್ ದಾಟ್ ಇನ್ ವೇರಿಯಸ್ ಗ್ರೇಡ್ಸ್ ಆಫ್ ನಿಯರ್ ಮನಿಯಲ್ಲಿ ಬೇರೆ ಬೇರೆ ರೀತಿ ಇನ್ವಾಲ್ವ್ ಆಗಿರ್ತಾರೆ. ಅಕಾರ್ಡಿಂಗ್ ಟು OECD ಗ್ಲಾಸರಿ ಈ ಸ್ಟ್ಯಾಟಿಸ್ಟಿಕಲ್ ಟರ್ಮ್ ಪ್ರಕಾರ a money market is a market where debt securities ಹಾಗೆ issued with maturities of 1 year or less trade. 1 ವರ್ಷ ಅಥವಾ ಬಿಲೋ 1 year, 1 year or less than 365 days we can say. ಅಲ್ಲಿ ಈ ರೀತಿ ಅಷ್ಟು ಮೆಚುರಿಟಿ ಪೀರಿಯಡ್ಗೆ ಈ ಸೆಕ್ಯೂರಿಟೀಸ್ನ ಇನ್ವೆಸ್ಟ್ ಮಾಡಿರ್ತಾರೆ. ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ನಾವು ಆಲ್ರೆಡಿ ಸ್ವಲ್ಪ ತಿಳ್ಕೊಂಡಿದ್ದೀವಿ ಯಾವ ರೀತಿ ಡಿವೈಡ್ ಆಗುತ್ತೆ ಅಂತ. ಜಸ್ಟ್ ಟು ಹ್ಯಾವ್ ಅ ಗ್ಲಾನ್ಸ್ ಒನ್ಸ್, ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಅ ಪ್ಲೇಸ್ ವೇರ್ ದ ಮೀಡಿಯಮ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ನೀಡ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಅದರ್ ಅಂಡರ್ಟೇಕಿಂಗ್ಸ್ ಆರ್ ಮೆಟ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ಬೇಸಿಕಲಿ ಮೀಡಿಯಮ್ ಟರ್ಮ್ ಲೋನ್ಸ್ ಮತ್ತು ಲಾಂಗ್ ಟರ್ಮ್ ಲೋನ್ಸ್ನ ಫೈನಾನ್ಷಿಯಲ್ ನೀಡ್ಸ್ ಯಾರಿಗೆ ಮೀಡಿಯಮ್ ಟರ್ಮು ಮತ್ತು ಅಂದರೆ 1 ವರ್ಷಕ್ಕಿಂತಲೂ ಜಾಸ್ತಿ ಮೀಡಿಯಮ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ನೀಡ್ಸ್ ಯಾರಿಗಿರುತ್ತೋ ಅವರಿಗೆ ಆ ಫೈನಾನ್ಷಿಯಲ್ ನೀಡನ್ನ ಮೀಟ್ ಮಾಡೋದು ಈ ಕ್ಯಾಪಿಟಲ್ ಮಾರ್ಕೆಟಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಅದರ್ ಅಂಡರ್ಟೇಕಿಂಗ್ಸ್, ಬೇರೆ ಬೇರೆ ಅಂಡರ್ಟೇಕಿಂಗ್ಸ್ ಕೂಡ ಆರ್ ಮೆಟ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಸಪ್ಲೈ, ನಾನು ಹೇಳ್ದಂಗೆ ಮೀಡಿಯಮ್ಮು ಮತ್ತು ಲಾಂಗ್ ಟರ್ಮ್ ರಿಸೋರ್ಸಸ್ ಟು ಬಾರೋವರ್ಸ್. ಲಾಂಗ್ ಟರ್ಮ್ ಅಂದರೆ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಮೆಚುರಿಟಿ. ನೆಕ್ಸ್ಟ್, ಕ್ಯಾಪಿಟಲ್ ಮಾರ್ಕೆಟ್ ಮೇ ಬಿ ಫರ್ದರ್ ಡಿವೈಡೆಡ್ ಇಂಟು 3. ಈ ಕ್ಯಾಪಿಟಲ್ ಮಾರ್ಕೆಟ್ನ ಮತ್ತೆ ನಾವು ಫರ್ದರ್ ಕ್ಲಾಸಿಫಿಕೇಷನ್ ಮಾಡ್ಬೋದು, ಡಿವೈಡ್ ಮಾಡ್ಬೋದು. ಹೇಗೆ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತಲೂ ಕರಿಬೋದು, ಹಾಗೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತಲೂ ಕರಿಬೋದು, ಆ್ಯಂಡ್ ಆಲ್ಸೋ ಲಾಂಗ್ ಟರ್ಮ್ ಲೋನ್ ಮಾರ್ಕೆಟ್. ಈ 3 ರೀತಿ ಸಬ್ ಡಿವಿಷನ್ ಮಾಡ್ತೀವಿ ನಾವು ಕ್ಯಾಪಿಟಲ್ ಮಾರ್ಕೆಟ್. ನಾವು ಕ್ಯಾಪಿಟಲ್ ಮಾರ್ಕೆಟ್ ಸೆಷನಲ್ಲಿ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ತಿಳ್ಕೊತೀವಿ. ಈಗ ಮೇನ್ ಮನಿ ಮಾರ್ಕೆಟ್ ಫೀಚರ್ಸ್ ನೋಡೋಣ. ವಾಟ್ ಆರ್ ದ ಮೇನ್ ಫೀಚರ್ಸ್ ಆಫ್ ದಿಸ್ ಮನಿ ಮಾರ್ಕೆಟ್? ಫಸ್ಟ್, it is market purely for short term funds of financial assets called near money.
ಈ ಮೇಯ್ನು ಫೀಚರ್ ಏನಂದರೆ ಶಾರ್ಟ್ ಟರ್ಮ್ ಫಂಡ್ಸ್ ಫೈನಾನ್ಷಿಯಲ್ ನೀಡ್ನ ಮೀಟ್ ಮಾಡುತ್ತೆ ಈ ನಿಯರ್ ಮನಿ ಮಾರ್ಕೆಟಲ್ಲಿ. ಅದೇ ರೀತಿ ಇಟ್ ಡೀಲ್ಸ್ ವಿತ್ ಫೈನಾನ್ಷಿಯಲ್ ಅಸೆಟ್ಸ್ ಹ್ಯಾವಿಂಗ್ ಅ ಮೆಚುರಿಟಿ ಪೀರಿಯಡ್ ಅಪ್ ಟು 1 year ಓನ್ಲಿ. ನಾನು ಆಲ್ರೆಡಿ ಹೇಳಿದ್ದೆ, ಶಾರ್ಟ್ ಟರ್ಮ್ ಅಂದರೆ ಲೆಸ್ ದ್ಯಾನ್ 365 days, 1 yearಗೆ ಮೀಟ್ ಆಗುವಂಥ ಮನಿ ಮಾರ್ಕೆಟ್ ಇದೆಲ್ಲ. ಥರ್ಡ್ ಒನ್, ಇಟ್ ಡೀಲ್ಸ್ ವಿತ್ ಓನ್ಲಿ ದೋಸ್ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ಈಸಿಲಿ ವಿತೌಟ್ ಲಾಸ್ ಆ್ಯಂಡ್ ಮಿನಿಮಮ್ ಟ್ರಾನ್ಸಾಕ್ಷನ್ ಕಾಸ್ಟ್. ಇನ್ನೂ ಒಂದು ಮನಿ ಮಾರ್ಕೆಟ್ ಫೀಚರ್ ಏನಂದರೆ, ನಮ್ಮ ಸೆಕ್ಯೂರಿಟೀಸ್ ಅಥವಾ ಫೈನಾನ್ಷಿಯಲ್ ಅಸೆಟ್ಸ್ ಏನಿದೆ ಈಸಿಯಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡೋ ಟೈಮಲ್ಲಿ ಮತ್ತು ನಮಗೆ ಹೆಚ್ಚು ಲಾಸ್ ಕೂಡ ಆಗೋದಿಲ್ಲದ ರೀತಿ ಕನ್ವರ್ಟ್ ಆಗಬೇಕು. ಅಂದರೆ ಮಾರ್ಕೆಟ್ ವ್ಯಾಲ್ಯೂಗೂ ನಾವು ಕ್ಯಾಶಿಗೆ ಕನ್ವರ್ಟ್ ಮಾಡಿದಾಗ ದೇ ಶುಡ್ ನಾಟ್ ಬಿ ಸೋ ಮಚ್ ಲಾಸ್ ಅಂತ. ಹಾಗೆ ಟ್ರಾನ್ಸಾಕ್ಷನ್ ಕಾಸ್ಟ್ ಕೂಡ ಆದಷ್ಟು ಕಡಿಮೆ ಇರಬೇಕು, ಲೆಸ್ ಟ್ರಾನ್ಸಾಕ್ಷನ್ ಕಾಸ್ಟ್. ನೆಕ್ಸ್ಟ್, ಜನರಲಿ ಟ್ರಾನ್ಸಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಥ್ರೂ ಫೋನ್. ಈಗೆಲ್ಲ ಮನಿ ಮಾರ್ಕೆಟಲ್ಲಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಫೋನ್ ಕಾಲಲ್ಲಿ ಆಗ್ತವೆ. ಓರಲ್ ಕಮ್ಯುನಿಕೇಷನ್ ಅಂದರೆ ವಿ ವಿಲ್ ಗಿವ್ ದೆಮ್ ಇನ್ಸ್ಟ್ರಕ್ಷನ್ಸ್ ಅಬೌಟ್ ದೇರ್ ಸೆಕ್ಯೂರಿಟೀಸ್. ಸೊ ಹಾಗಾಗಿ ರಿಲವೆಂಟ್ ಡಾಕ್ಯುಮೆಂಟ್ಸ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಕ್ಯಾನ್ ಬಿ ಎಕ್ಸ್ಚೇಂಜ್ ಸಬ್ಸಿಕ್ವೆಂಟ್ಲಿ. ಆಮೇಲೆ ಆ ಒಂದು ಮನಿ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ಗೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಆಮೇಲೆ ರಿಟರ್ನ್ ಕಮ್ಯುನಿಕೇಷನ್ ಆಗಿರ್ಬೋದು, ಅದೆಲ್ಲ ಕೂಡ ಲೇಟರ್ ವಿ ವಿಲ್ ಎಕ್ಸ್ಚೇಂಜ್ ದೆಮ್. ನೆಕ್ಸ್ಟ್, 5ನೇದು, ಟ್ರಾನ್ಸಾಕ್ಷನ್ಸ್ ಹ್ಯಾವ್ ಟು ಬಿ ಕಂಡಕ್ಟೆಡ್ ವಿತೌಟ್ ದ ಹೆಲ್ಪ್ ಆಫ್ ಬ್ರೋಕರ್ಸ್. ಈ ಮನಿ ಮಾರ್ಕೆಟಲ್ಲಿ ಟ್ರಾನ್ಸಾಕ್ಷನ್ಸ್ ಯಾವ ರೀತಿ ನಡೀತೀವಂದರೆ, ತುಂಬ ಬ್ರೋಕರ್ ಇನ್ವಾಲ್ವ್ಮೆಂಟ್ ಇರ್ಕೊಡ್ದು, ವಿತೌಟ್ ಮಚ್ ಇನ್ವಾಲ್ವ್ಮೆಂಟ್ ಆಫ್ ದ ಬ್ರೋಕರ್. ಅದೇ ರೀತಿ ದ ಕಾಂಪೋನೆಂಟ್ಸ್ ಆಫ್ ಎ ಮನಿ ಮಾರ್ಕೆಟ್ ಆರ್ ದ ಸೆಂಟ್ರಲ್ ಬ್ಯಾಂಕ್. ಏನೇನು ಈ ಮನಿ ಮಾರ್ಕೆಟ್ ಕಾಂಪೊನೆಂಟ್ ಕನ್ಸಿಸ್ಟು, ಸೆಂಟ್ರಲ್ ಬ್ಯಾಂಕು, ಕಮರ್ಷಿಯಲ್ ಬ್ಯಾಂಕು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸು, ಡಿಸ್ಕೌಂಟ್ ಹೌಸಸ್ಸು ಆ್ಯಂಡ್ ಆಕ್ಸೆಪ್ಟೆಂಟ್ ಹೌಸ್, ಇವೆಲ್ಲ ಕೂಡ ಮನಿ ಮಾರ್ಕೆಟ್ಗಳ ಕಾಂಪೊನೆಂಟ್ಸ್. ಇದು ಒಂದೊಂದ್ರ ಬಗ್ಗೆ ನಾವು ನೆಕ್ಸ್ಟ್ ಸೆಷನ್ಸಲ್ಲಿ ವೆನ್ ವಿ ಟಾಕ್ ಅಬೌಟ್ ಈಚ್ ಟಾಪಿಕ್ ವಿ ವಿಲ್ ಸ್ಟಡಿ ಫರ್ದರ್. ಸೆಂಟ್ರಲ್ ಬ್ಯಾಂಕ್ ಅಂದರೆ ಏನು, ಕಮರ್ಷಿಯಲ್ ಬ್ಯಾಂಕ್ ಅಂದರೆ ಏನು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್ ಅಂದರೆ ಯಾವ್ಯಾವ ಬರ್ತವೆ, ಹಾಗೆ ಡಿಸ್ಕೌಂಟ್ ಹೌಸಸ್ ಅಂದರೆ ಏನು, ಆಕ್ಸೆಪ್ಟೆನ್ಸ್ ಹೌಸ್ ಅಂದರೆ ಏನು ಅಂತ ಈ ಎಲ್ಲ ಮನಿ ಮಾರ್ಕೆಟ್ ಕಾಂಪೋನೆಂಟ್ಸ್ಗಳನ್ನ ನಾವು ಫರ್ದರ್ ಇನ್ನು ಮತ್ತೆ ಸೆಷನ್ಸಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಕಮರ್ಷಿಯಲ್ ಬ್ಯಾಂಕ್ಸ್ ಜನರಲಿ ಪ್ಲೇ ಅ ಡಾಮಿನೆಂಟ್ ಇನ್ ದಿಸ್ ಮಾರ್ಕೆಟ್. ಈ ಮಾರ್ಕೆಟ್ಗಳಲ್ಲಿ ತುಂಬ ಡಾಮಿನೆಂಟಾಗಿ ಕಮರ್ಷಿಯಲ್ ಬ್ಯಾಂಕ್ಸ್ ಮಾತ್ರ ದೇ ವಿಲ್ ಹ್ಯಾವ್ ಮೋರ್ ಡಾಮಿನೆಂಟ್ ಅಂದರೆ ಇಂಪಾರ್ಟೆಂಟ್ ರೋಲ್ ಅಂತ ಕರಿಬೋದು. ಈಗ ಮನಿ ಮಾರ್ಕೆಟ್ಗೆ ಕೆಲವು ಫಂಕ್ಷನ್ಸ್ ಕೂಡ ಇದ್ದಾವೆ. ಲೈಕ್ ಹೌ ವಿ ಹ್ಯಾವ್ ಫಂಕ್ಷನ್ಸ್ ಫಾರ್ ಪ್ರೈಮರಿ ಮಾರ್ಕೆಟ್, ಸೆಕೆಂಡ್ರಿ ಮಾರ್ಕೆಟ್. ಅದೇ ರೀತಿ ಮನಿ ಮಾರ್ಕೆಟ್ಗೂ ಕೂಡ ವಿ ಹ್ಯಾವ್ ಡಿಫ್ರೆಂಟ್ ಫಂಕ್ಷನ್ಸ್. ಫಸ್ಟ್ ಒನ್ ಈಸ್ ಎಕನಾಮಿಕ್ ಫಂಕ್ಷನ್ಸ್. ಎಕನಾಮಿಕ್ ಫಂಕ್ಷನ್ಸ್ ಅಂದರೆ ಏನು, ಯಾವ ರೀತಿ ಎಕನಾಮಿಕ್ ಫಂಕ್ಷನ್ಸ್ ಮಾಡುತ್ತೆ ಈ ಮನಿ ಮಾರ್ಕೆಟ್ ಅಂತ ನೋಡಿದಾಗ, it facilitates the transfer of real economic resources from lenders to ultimate borrowers in financial system. Facilitates the transfer ಅಂದರೆ ಈ ಲೆಂಡರಿಂದ ಬಾರೋವರ್ಸ್ಗೆ ಈಸಿಯಾಗಿ ಮನಿ ಟ್ರಾನ್ಸ್ಫರ್ ಆಗೋದಕ್ಕೆ ಅಥವಾ ಫಂಡ್ ಮೊಬಿಲೈಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಸೆಕೆಂಡ್ ಒನ್, ಲೆಂಡರ್ಸ್ ಅರ್ನ್ ಇಂಟ್ರೆಸ್ಟ್ ಮತ್ತು ಡಿವಿಡೆಂಡ್ಸ್ ಆನ್ ದೇರ್ ಸರ್ಪ್ಲಸ್ ಇನ್ವಿಸಿಬಲ್ ಫಂಡ್ಸ್, thereby increasing their earnings and as a result enhancing national income of the country. ಈಗ ಈ ಸೆಕ್ಯೂರಿಟೀಸ್ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಡೆಬೆಂಚರ್ಸ್ ಆಗಿರ್ಬೋದು, ಇದನ್ನು ಇನ್ವೆಸ್ಟ್ ಮಾಡ್ತಾರೆ. ಒಂದು ಸರಿ ಇನ್ವೆಸ್ಟ್ ಮಾಡಿದಾಗ ಇಟ್ ಈಸ್ ಇನ್ವಿಸಿಬಲ್ ಫಂಡ್ ಅಂದರೆ ಅವ್ರ ಹತ್ರ ಇರೋದಿಲ್ಲ ಅಮೌಂಟು, ದಟ್ ವಿಲ್ ಬಿ ಇನ್ ದ ಇನ್ಸ್ಟಿಟ್ಯೂಷನ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇರುತ್ತೆ. ಇವರು ಇಂಟ್ರೆಸ್ಟು ಮತ್ತು ಡಿವಿಡೆನ್ಸ್ನ ಅರ್ನ್ ಮಾಡ್ತಾ ಇರ್ತಾರೆ. ಆ ಒಂದು ಮನಿ ಅವ್ರ ಹತ್ರ ಇರೋವಂಥ ಇನ್ಸ್ಟಿಟ್ಯೂಷನಲ್ಲಿರೋವಂಥ ಮನಿ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಸಹಾಯ ಆಗುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ಬಾರೋವರ್ಸ್ ವಿಲ್ ಹ್ಯಾವ್ ಟು ಯೂಸ್ ಬಾರೋಡ್ ಫಂಡ್ ಪ್ರೊಡಕ್ಟಿವ್ಲಿ ಇಫ್ ಇನ್ವೆಸ್ಟೆಡ್ ಇನ್ ನ್ಯೂ ಅಸೆಟ್ಸ್, ಹೆನ್ಸ್ ಇನ್ಕ್ರೀಸಿಂಗ್ ದೇರ್ ಇನ್ಕಮ್, ಸ್ಪೆಂಡಿಂಗ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಅದೇ ರೀತಿ ಯಾರು ಬಾರೋ ಮಾಡಿರ್ತಾರೆ ಫಂಡ್ನ ಅವರು ಪ್ರೊಡಕ್ಟಿವ್ ಆಗಿ ಇನ್ವೆಸ್ಟ್ ಮಾಡಬೇಕು. ಅಂದರೆ ದೇ ಶುಡ್ ಇನ್ವೆಸ್ಟ್ ಇನ್ ಎ ಪ್ರಾಜೆಕ್ಟ್ ವೇರ್ ದೇ ವಿಲ್ ಗೆಟ್ ಮೋರ್ ಪ್ರಾಫಿಟ್ಸ್, ಮೋರ್ ಡಿವಿಡೆನ್ಸ್. ಅವ್ರೇನಾದರೂ ನ್ಯೂ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದರೆ ಯಾವ ಅಸೆಟಲ್ಲಿ ಇನ್ವೆಸ್ಟ್ ಮಾಡಿರಿ ಅವ್ರಿಗೆ ಒಳ್ಳೆ ಪ್ರಾಫಿಟ್ಟು, ಒಳ್ಳೆ ಡಿವಿಡೆಂಡ್, ಹೈ ರೇಟ್ ಆಫ್ ಡಿವಿಡೆಂಡ್, ಹೈ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ.
ಆ ರೀತಿ ಪ್ರೊಡಕ್ಟಿವ್ ಆಗಿ ಇನ್ವೆಸ್ಟ್ ಮಾಡಬೇಕು, ಇಲ್ಲಾಂದರೆ ಲಾಸ್ ಆಗುತ್ತೆ. ದೇ ವಿಲ್ ನಾಟ್ ಗೆಟ್ ಮೋರ್ ಇಂಟ್ರೆಸ್ಟ್. ಹೆನ್ಸ್ ಇನ್ಕ್ರೀಸಿಂಗ್ ದೇರ್ ಇನ್ಕಮ್. ಪ್ರೊಡಕ್ಟಿವ್ ಫೈನಾನ್ಷಿಯಲ್ ಅಸೆಟ್ಸಲ್ಲಿ ಅವರು ಇನ್ವೆಸ್ಟ್ ಮಾಡಿದಾಗ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ, ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಡಿವಿಡೆನ್ಸ್ ಜಾಸ್ತಿ ಆಗುತ್ತೆ. ಹಾಗೆ ನ್ಯಾಚುರಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಆಟೋಮ್ಯಾಟಿಕಲಿ ಡೆವಲಪ್ ಆಗುತ್ತೆ. ಕಂಟ್ರಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ವಿಲ್ ಬಿ ಡೆವಲಪ್ಡ್. ನೆಕ್ಸ್ಟ್ 4ನೇ ಫಂಕ್ಷನ್ ಏನಪ್ಪ ಅಂದರೆ ಎಕನಾಮಿಕ್ಸ್. ಬೈ ಫೆಸಿಲಿಟೇಟಿಂಗ್ transfer of real resources, it serves the economy and finally the welfare of the general public in the country. ಈಗ ಟ್ರಾನ್ಸ್ಫರ್ ಮಾಡುತ್ತೆ. ಈಗ ರಿಯಲ್ ರಿಸೋರ್ಸಸ್ಸು ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ, ಯಾರಿಗೆ ನೀಡ್ ಇರುತ್ತೆ, ಯಾರು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊತಾರೆ ಅವರಿಗೆ ಅಮೌಂಟ್ ರೀಚ್ ಆದಾಗ ಆಟೋಮ್ಯಾಟಿಕಲಿ ಎಕನಾಮಿಕ್ ಮತ್ತು ಜನರಲ್ ಪಬ್ಲಿಕ್ ವೆಲ್ಫೇರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಆಗಿರ್ಬೋದು. ಸೊ ಈ ರೀತಿ ಅಮೌಂಟ್ ಗವರ್ಮೆಂಟ್ ಕಡೆ, ಆ ಇನ್ಸ್ಟಿಟ್ಯೂಷನ್ಸ್ ಕಡೆ ಸೇರಿದಾಗ ಅದು ಆಟೋಮ್ಯಾಟಿಕಲಿ ಜನರಲ್ ಪಬ್ಲಿಕ್ಕಿಗೆ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ನೆಕ್ಸ್ಟ್, it provides a channel through which new savings flow into capital market with facilitates smooth capital formation in the economy. ಈಗ ಹೊಸ ಸೇವಿಂಗ್ಸ್ನ, ಫ್ರೆಶ್ ಸೇವಿಂಗ್ಸ್ನ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಸ್ಮೂತಾಗಿ ಕ್ಯಾಪಿಟಲ್ ಫಾರ್ಮೇಷನ್ ಆಗುತ್ತೆ. ಎಕಾನಮಿಗೆ ಬೇಕಾದ ಅಂದರೆ ಕ್ಯಾಪಿಟಲ್ ಜನ್ರೇಷನ್ ಆಗುತ್ತೆ. ವಿ ನೀಡ್ ಕ್ಯಾಪಿಟಲ್ ಫಾರ್ ದ ಡೆವಲಪ್ಮೆಂಟ್, ಫಾರ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಸೊ ಹಾಗಾಗಿ ಹೊಸ ಸೇವಿಂಗ್ಸ್ ಎಲ್ಲೆಲ್ಲಿರುತ್ತೆ ಅದೆಲ್ಲ ಕೂಡ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ತೊಗೊಂಡು ಬರೋದ್ರಿಂದ ಥ್ರೂ ಈ ಎಕನಾಮಿಕ್ ಫಂಕ್ಷನ್ಸ್ ಇನ್ ದ ಫಾರ್ಮ್ ಆಫ್ ಇನ್ವೆಸ್ಟಿಂಗ್, ಇನ್ ದ ಫಾರ್ಮ್ ಆಫ್ ಮೊಬಿಲೈಸಿಂಗ್ ದ ಫಂಡ್ಸ್, ಇದು ಕ್ಯಾಪಿಟಲ್ ಫಾರ್ಮೇಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಇಂಟರಾಕ್ಷನ್ ಆಫ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇನ್ ದ ಫೈನಾನ್ಷಿಯಲ್ ಮಾರ್ಕೆಟ್ ಹೆಲ್ಪ್ಸ್ ಇನ್ ಪ್ರೈಸ್ ಡಿಸ್ಕವರಿ ಆಫ್ ಫೈನಾನ್ಷಿಯಲ್ ಅಸೆಟ್ಸ್. ಅದೇ ರೀತಿ ಬಯರ್ಸು ಮತ್ತು ಸೆಲ್ಲರ್ಸು ಇಂಟರಾಕ್ಷನ್ ಅಂದರೆ ಅವರು ಒಬ್ಬೊಬ್ಬರು ಪರಸ್ಪರ ಭೇಟಿ ಆಗೋದ್ರಿಂದ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಪ್ರೈಸ್ ಡಿಸ್ಕವರಿ ಆಫ್ ಫೈನಾನ್ಷಿಯಲ್ ಅಸೆಟ್ಸ್, ಪ್ರೈಸ್ ಯಾವ ರೀತಿ ಇದೆ, ಯಾವ ಫೈನಾನ್ಷಿಯಲ್ ಅಸೆಟ್ ಲೋ ಪ್ರೈಸ್ ಇದೆ, ಯಾವ ಫೈನಾನ್ಷಿಯಲ್ ಅಸೆಟ್ ಹೈ ಪ್ರೈಸ್ ಇದೆ, ಅಥವಾ ಹೈ ಮಾಡೋದು, ಲೋ ಮಾಡೋದು, ಲೈಕ್ ವೆನ್ ದೇ ಮೀಟ್ ಈಚ್ ಅದರ್ ಇಟ್ ಕ್ಯಾನ್ ಬಿ ಈಸಿಲಿ ಸಾರ್ಟೆಡ್ ಔಟ್. ಸೊ ಇದು ಒಂದು ಎಕನಾಮಿಕ್ ಫಂಕ್ಷನ್ ಅಂತಲೇ ಹೇಳ್ಬೋದು. ಏಳನೇದು, ಫೈನಾನ್ಷಿಯಲ್ ಮಾರ್ಕೆಟ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಸರ್ಚ್ ಆ್ಯಂಡ್ ಇನ್ಫಾರ್ಮೇಷನ್ ಕಾಸ್ಟ್ ಆರ್ ಟ್ರಾನ್ಸಾಕ್ಟಿಂಗ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಜನರಲ್ ಆಗಿ ನಾವು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋದಾಗ ಇಟ್ ಇನ್ವಾಲ್ವ್ಸ್ ಲಾಟ್ ಆಫ್ ರಿಸ್ಕ್, ತುಂಬ ರಿಸ್ಕ್ ಆಗುತ್ತೆ. sometimes we will not even be having the idea which project we should invest, ಅಥವಾ which financial asset we have to buy, ಅಥವಾ which securities we have to buy. ಸೊ ತುಂಬ ರಿಸ್ಕ್ ಇರುತ್ತೆ. ಅಂಥ ರಿಸ್ಕನ್ನು ಕೂಡ ಕಡಿಮೆ ಮಾಡುತ್ತೆ. ಆಮೇಲೆ ಟ್ರಾನ್ಸಾಕ್ಷನ್ ಕಾಸ್ಟ್ ಕೂಡ ಕಡಿಮೆ ಆಗ್ತವೆ. ಸೊ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಇದರಿಂದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಈಸಿಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಕಡಿಮೆ ಆಗೋದ್ರಿಂದ ಈಸಿಲಿ ಪ್ರೊಡಕ್ಟಿವ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದೀಸ್ ಆಲ್ ಆರ್ ದ ಎಕನಾಮಿಕ್ ಫಂಕ್ಷನ್ಸ್ ಆಫ್ ದ ಮನಿ ಮಾರ್ಕೆಟ್. ವಿ ವಿಲ್ ಸಿ ಫೈನಾನ್ಷಿಯಲ್ ಫಂಕ್ಷನ್ಸ್. ಈಗೇನು ಫೈನಾನ್ಷಿಯಲ್ ಫಂಕ್ಷನ್ಸ್ ಅಂದರೆ ಫೈನಾನ್ಸ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ಅಂದಾಗ, ಇಟ್ ಪ್ರೊವೈಡ್ಸ್ ದ ಬಾರೋವರ್ಸ್ ವಿತ್ ದ ಫಂಡ್ಸ್ ವಿಚ್ ದೇ ವಿಲ್ ಇನ್ವೆಸ್ಟ್ ಇನ್ ಸಮ್ ಪ್ರೊಡಕ್ಟಿವ್ ಪರ್ಪಸ್. ಸೊ ಬಾರೋವರ್ಸ್ಗೆ ಅಮೌಂಟ್ ಪ್ರೊವೈಡ್ ಮಾಡುತ್ತೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಆ ಬಾರೋವರ್ಸ್ ತೊಗೊಂಡೋಗಿ ಫಂಡ್ಸ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ದೇ ಕ್ಯಾನ್ ಅರ್ನ್ ಮೋರ್ ಇಂಟ್ರೆಸ್ಟ್, ಮೋರ್ ಇನ್ಕಮ್, ಮೋರ್ ಡಿವಿಡೆನ್ಸ್ ದೇ ಕ್ಯಾನ್ ಅರ್ನ್. ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಾಗುತ್ತೆ, ಸೇವಿಂಗ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲಿ ಹೈ ಇಂಟ್ರೆಸ್ಟ್ ಜನ್ರೇಟ್ ಆಗುತ್ತೆ ಅಂಥ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಇದು ಫೈನಾನ್ಷಿಯಲ್ ಫಂಕ್ಷನ್. ಹಾಗೆ ಇಟ್ ಪ್ರೊವೈಡ್ಸ್ ದ ಲೆಂಡರ್ಸ್ ವಿತ್ ಪ್ರೊಡಕ್ಟಿವ್ ಅಸೆಟ್ಸ್ so that they can invest it in the productive usage without the necessity of direct ownership of the asset. ಅದೇ ರೀತಿ ಲೆಂಡರ್ಸ್ಗೆ ಪ್ರೊಡಕ್ಟಿವ್ ಅಸೆಟ್ಸ್ ಯಾವುದು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅಂತ ಎಲ್ಲ ಕೂಡ ಡೈರೆಕ್ಟ್ ಓನರ್ಶಿಪ್ ಇಲ್ಲದೆ, ಅಂದರೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಅವ್ರಿಗೆ ಇನ್ವೆಸ್ಟ್ ಮಾಡೋದಕ್ಕೆ. ಮೂರನೇ ಫಂಕ್ಷನ್, ಇಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಇನ್ ದ ಮಾರ್ಕೆಟ್. ಲಿಕ್ವಿಡಿಟಿ ಭಾಳ ನೆಸೆಸಿಟಿ, ನಮಗೆ ಯಾವ ಟೈಮ್ಗೆ ಕ್ಯಾಶ್ ಬೇಕು ವಿ ಕೆನಾಟ್ ಸೇ. ಸೊ ಹಾಗಾಗಿ ಇಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಇನ್ ದ ಮಾರ್ಕೆಟ್ ಥ್ರೂ ವಿಚ್ ದ ಕ್ಲೇಮ್ಸ್ ಅಗೇನ್ಸ್ಟ್ ದ ಮನಿ ಕ್ಯಾನ್ ಬಿ ರೀಸೋಲ್ಡ್ ಬೈ ಇನ್ವೆಸ್ಟರ್ಸ್ ಅಟ್ ಎನಿ ಟೈಮ್, ದೇರ್ ಬೈ ಅಸೆಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್.
ಸೊ ಜನರಲಿ ನಾವು ಎಲ್ಲಾದರೂ ಇನ್ವೆಸ್ಟ್ ಮಾಡುವಾಗ ನಮಗೆ ಇಮಿಡಿಯೇಟಾಗಿ ಅಂದರೆ ನಮಗೆ ಇಮಿಡಿಯೇಟಾಗಿ ಕ್ಯಾಶ್ ಕನ್ವರ್ಟ್ ಆಗುತ್ತಾ, ನಮ್ಗೆ ಯಾವಾಗ ಕ್ಯಾಶ್ ಬೇಕೋ ಆವಾಗ ಸಿಗುತ್ತಾ ಅನ್ನೋ ಒಂದು ರೀತಿ ಕಸ್ಟಮರ್ಸ್ ಥಿಂಕ್ ಮಾಡ್ತಿರ್ತಾರೆ, ಇನ್ವೆಸ್ಟರ್ಸ್ ಥಿಂಕ್ ಮಾಡ್ತಾರೆ. ಸೊ ಈ ಫೈನಾನ್ಷಿಯಲ್ ಫಂಕ್ಷನ್ಸ್ ಇನ್ ದ ಫಾರ್ಮ್ ಆಫ್ ಫೈನಾನ್ಷಿಯಲ್ ಫಂಕ್ಷನ್ಸ್ ಇದು ಹೆಲ್ಪ್ ಮಾಡುತ್ತೆ ಇನ್ವೆಸ್ಟರ್ಸ್ಗೆ. ಎನಿ ಟೈಮ್ ದೇ ಕ್ಯಾನ್ ಟೇಕ್, ಯಾವಾಗ ಬೇಕಾದರೂ ಅವ್ರ ಫೈನಾನ್ಷಿಯಲ್ ಅಸೆಟ್ಸ್ನ ಈಸಿಯಾಗಿ ಕನ್ವರ್ಟ್ ಮಾಡಿಕೊಂಡು ದೇ ಕ್ಯಾನ್ ಟೇಕ್ ದ ಕ್ಯಾಶನ್ನು ಒಂದು ಸೆಕ್ಯೂರಿಟಿ ಕೊಡುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಫೈನಾನ್ಷಿಯಲ್ ಫಂಕ್ಷನ್ ಆಫ್ ದ ಮನಿ ಮಾರ್ಕೆಟ್. ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್, ದಟ್ಸ್ ಆಲ್ ಇನ್ ದಿಸ್ ಸೆಷನ್. ಈ ಸೆಷನ್ಗೆ ಸಂಬಂಧಪಟ್ಟಂಗೆ ಸ್ಟಡಿ ಮೆಟೀರಿಯಲು, ಮಲ್ಟಿಪಲ್ ಚಾಯ್ಸ್ ಎಲ್ಲ ಇದೆ. ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು ಗೋ ಥ್ರೂ ದಿಸ್. ಅದೇ ರೀತಿ ವಿ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್ ವಿತ್ ಸಮ್ ಅದರ್ ನೆಕ್ಸ್ಟ್ ಟಾಪಿಕ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪರೇಷನ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.